ಈ 20 ವೀಕ್ನೆಸ್ಸಲ್ಲಿ ನಿಮಗೆ ಯಾವುದನ್ನ ವೀಕ್ನೆಸ್ ಇದೆಯಾ ಅಂತ ನೋಡ್ಕೊಳ್ಳಿ ಆಯಿತಾ. ಎಷ್ಟೊಂದಿರುತ್ತೆ ಆಯಿತಾ. ಒಬ್ಬೊಬ್ಬರಲ್ಲಿ ಒಂದು 5-6 ಇರ್ಬೋದು, ಒಂದಂತೂ ಇದ್ದೇ ಇರುತ್ತೆ. ಅದನ್ನು ಯಾವ ರೀತಿ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ವೇತಾ. ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಬಂದು ಎಮೋಷ್ನಲ್ ವೀಕ್ನೆಸ್ ಅಂದರೆ ಏನು? ನಮ್ಮ ಬಗ್ಗೆನೇ ನಾವೇ ಸೆಲ್ಫ್ ಡೌಟ್ ಪಡೋದು. ಅಂದರೆ ನಾನು ವರ್ತಲ್ಲ, ನನಗೇನು ಅಷ್ಟಾಗಿ ಗೊತ್ತಾಗಲ್ಲ, ನನಗೆ ಲೋಕಜ್ಞಾನ ಅಷ್ಟಿಲ್ಲ, ನನಗೆ ಗೊತ್ತಾಗಲ್ಲ ಅಂದರೆ ನಾವೇ ಒಂಥರ ಸೆಲ್ಫಾಗಿ ಡೌಟ್ ಪಡ್ಕೊತ ಹೋಗ್ತೀವಿ. ಅಂದರೆ ನೆಕ್ಸ್ಟ್ ಬಂದು ಓವರ್ ಸೆನ್ಸಿಟಿವ್. ಇದೂ ಒಂದು ವೀಕ್ನೆಸ್ಸು. ತುಂಬ ಎಲ್ಲವನ್ನೂ ತುಂಬ ಪರ್ಸ್ನಲಿ ತೊಗೋತೀವಿ. ಯಾರೋ ಏನೋ ಚಿಕ್ಕ ಜೋಕ್ ಮಾಡಿದ್ರು, ಯಾರೋ ಏನೋ ಹೇಳಿದ್ರು, ಏನೋ ಇಂಡೈರೆಕ್ಟಾಗಿ ಮಾತಾಡಿದ್ರು, ಅಯ್ಯೋ ಅದು ನಮಗೇನೇನೋ, ನನಗೆ ಉದ್ದೇಶಿಸಿ ಹೇಳಿದ್ದೇನೋ ಅಂತ ಅಂದ್ಕೊಳ್ಳೋದು. ಆಮೇಲೆ ಫ್ರೀಕ್ವೆಂಟ್ ಮೂಡ್ ಸ್ವಿಂಗ್ಸು. ಈಗ ಚೆನ್ನಾಗಿರ್ತಾರೆ, ಎಷ್ಟೊಂದು ಜನ ಆ ಥರ ನೋಡಿರ್ತೀವಿ. ಈಗಲೂ ಚೆನ್ನಾಗಿರ್ತಾರೆ, ಒಂದು 10 ನಿಮಿಷ ಆದಮೇಲೆ ಕೋಪ ಬಂದುಬಿಡುತ್ತೆ, ಒಂದು 10 ನಿಮಿಷ ಆದಮೇಲೆ ನಾರ್ಮಲ್ ಆಗ್ತಾರೆ, ಒಂದು 10 ನಿಮಿಷ ಆದಮೇಲೆ ಅಳ್ತಾರೆ. ಸೊ ಈ ಥರ ಆಫನ್ನಾಗಿ ಒಂದು ಮೂಡ್ ಸ್ವಿಂಗ್ಸ್ ಅನ್ನೋದು ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಅಯ್ಯೋ ನಾವು ಏನಾದ್ರು ಮಾತಾಡ್ಬಿಟ್ರೆ ತಪ್ಪಾಗುತ್ತೇನೋ, ಏನಾದ್ರು ಕ್ರಿಟಿಸೈಸ್ ಆಗ್ತಾರೇನೋ, ನಮ್ಮನ್ನು ಇಷ್ಟಪಡಲ್ವೇನೋ, ನಮ್ಮನ್ನು ಸೇರಿಸ್ಕೊಳ್ಳಲ್ವೇನೋ ಗ್ರೂಪಿಗೆ, ಅಂದರೆ ಒಂಥರ ಆ ಥರ ಫಿಯರ್ ಆಫ್ ರಿಜೆಕ್ಷನ್ ಅಂತ ಹೇಳ್ತಾರೆ. ಅಂದರೆ ಸುಮ್ಮನೆ ಅವಾಯ್ಡ್ ಮಾಡ್ತಾ ಹೋಗ್ತೀವಿ ಸಿಚುವೇಶನ್ಸಲ್ಲಿ. ಈಗ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮದುವೆ ಮನೇಲಿ ಹೋಗಿರ್ತೀರ ಅಂದ್ಕೊಳ್ಳಿ. ಒಂದು ಗ್ಯಾಂಗ್, ಹೆಂಗಸರು ಗ್ಯಾಂಗ್ ಮಾತಾಡ್ತಿರ್ತಾರೆ. ನಾವು ಇನ್ನೊಂದು ಕಡೆ ಕೂತಿರ್ತೀವಿ. ನಾವು ಅಂದ್ಕೊಳ್ಳೋದು ಅಯ್ಯೋ ಆ ಕಡೆ ಹೋಗೋದೇ ಬೇಡ, ಏನು ಅನ್ಕೋತಾರೋ ಏನೋ, ಅವ್ರಿಗೆ ಆ ಗುಂಪಿಗೆ ಸೇರಿಸ್ಕೋತಾರೋ ಇಲ್ವೋ, ಒಂಥರ ನೆಗ್ಲೆಕ್ಟ್ ಮಾಡ್ತಾರೇನೋ, ಏನಾದ್ರು ಚುಚ್ಚಿ ಮಾತಾಡ್ತಾರೇನೋ, ಕ್ರಿಟಿಸೈಸ್ ಮಾಡ್ತಾರೇನೋ, ಆ ಥರ ಅಲ್ಲಿ ಆಗುತ್ತೋ ಇಲ್ವೋ ಸೆಕೆಂಡರಿ ಆಯಿತಾ, ಸೆಕೆಂಡರಿ. ಬಟ್ ನಾವು ಆ ಥರ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೂ ವೀಕ್ನೆಸ್ಸೇ. ಅದರಿಂದ ನೀವು ಕೊರಕೊಂಡು ನೀವು ಬೇಜಾರು ಮಾಡ್ಕೋತೀರ, ಅದೂ ವೀಕ್ನೆಸ್ಸೇ. ನೆಕ್ಸ್ಟ್ ಬಂದು ಸೋಷಲ್ ವೀಕ್ನೆಸ್ ಅಂತ ಹೇಳ್ತಾರೆ. ಅಂದರೆ ಪೂವರ್ ಕಮ್ಯುನಿಕೇಷನ್ ಸ್ಕಿಲ್. ಹೇಗೆ ಅಂದರೆ ನಮಗೆ ಮಾತಾಡೋಕ್ಕೆ ಭಯ. ಅಯ್ಯೋ ಹೆಂಗಪ್ಪ ಮಾತಾಡೋದು, ನಾನು ಅನಿಸಿದ್ದನ್ನು ಹೆಂಗೆ ಹೇಳೋದು, ನನ್ನ ಥಾಟ್ಸ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು, ನನಗೆ ಈ ಥರ ಎಲ್ಲ ಹೇಳಬೇಕು ಅಂತ ಅನಿಸ್ತಾ ಇದೆ, ಬಟ್ ಯಾವ ರೀತಿ ಹೇಳೋದು, ಈ ಥರ ಆಯಿತಾ. ಇದೆಲ್ಲ ಯಾವುದು ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ ಇಷ್ಟರಲ್ಲೊಂದು. ನೆಕ್ಸ್ಟ್ ಬಂದು ಒಂಥರ ನಾಚಿಕೆ, ಶೈನೆಸ್. ಆಮೇಲೆ ಸೋಷಲ್ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ. ಒಂಥರ ನಾಚಿಕೆ ಪಡೋದು, ಅಯ್ಯೋ ಮುಜುಗರ ಪಡೋದು. ಎಸ್ಪೆಷಲಿ ನಾನು ನೋಡಿದ್ದೀನಿ ಎಷ್ಟು ರಿಲೇಟಿವ್ಸ್ ಅಂದರೆ ಊಟದ ವಿಷಯದಲ್ಲಿ, ಆಮೇಲೆ ಏನಾದರೂ ಕೇಳಿದ್ರೆ ಬೇಜಾರು ಮಾಡ್ಕೋತಾರೆ, ಎಲ್ಲದಕ್ಕೂ ನಾಚಿಕೆ ಪಡೋದು, ಆ ಥರ ಶೈನೆಸ್. ನೆಕ್ಸ್ಟ್ ಪೀಪಲ್ ಪ್ಲೀಸಿಂಗ್ ಅಂತ ಹೇಳ್ತೀವಿ. ಏನು ಅಂದರೆ ನಮ್ಮ ಇಂಪಾರ್ಟೆನ್ಸ್ಗಿಂತ, ನಮ್ಮ ನೀಡ್ಗಿಂತ ಅವರನ್ನೇ ತುಂಬ ಇಂಪಾರ್ಟೆನ್ಸ್ ಕೊಡೋದು, ಅವ್ರ ಕೆಲಸಗಳಿಗೇ ಇಂಪಾರ್ಟೆನ್ಸ್ ಕೊಡೋದು, ಆ ಥರ ಪ್ಲೀಸಿಂಗ್, ಅವ್ರನ್ನೇ ತುಂಬ ಮೆಚ್ಚಿಸೋಕ್ಕೆ ನೋಡೋದು. ಅದೊಂಥರ ವೀಕ್ನೆಸ್ಸೇ ನಮ್ಮದು. ನೆಕ್ಸ್ಟ್ ಬಂದು ಬೇರೆಯವ್ರು ಹೇಗೆ ಅಂತ ನಮ್ಗೆ ಅನಲೈಸ್ ಮಾಡೋಕ್ಕೆ ಆಗಲ್ಲ ಆಯಿತಾ. ಕೆಲವರು ತುಂಬ ಜಾಣರಿರ್ತಾರೆ, ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸಿಂದನೇ ಬರೋದು. ಯಾರು ಹೆಂಗೆ ಬಿಹೇವ್ ಮಾಡ್ತಾರೆ, ಅದ್ರ ಪ್ರಕಾರ ನಾವು ಹೆಂಗೆ ನಡ್ಕೋಬೇಕು, ಅವ್ರ ಜೊತೆ ಇರಬೇಕಾ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾ ಅಂತ ಕೆಲವ್ರಿಗೆ ಗೊತ್ತಾಗ್ಬಿಡುತ್ತೆ. ಬಟ್ ಕೆಲವ್ರಿಗೆ ಬೇರೆಯವ್ರ ಫೀಲಿಂಗ್ಸೇ ಅರ್ಥ ಆಗಲ್ಲ, ಬೇರೆಯವ್ರು ಹೆಂಗೆ ಅಂತ ಅರ್ಥ ಆಗಲ್ಲ. ಸೊ ಅದೊಂದು ವೀಕ್ನೆಸ್ಸು. ನೆಕ್ಸ್ಟ್ ಬಂದು ಕಾಗ್ನೇಟಿವ್ ಥಿಂಕಿಂಗ್ದು ವೀಕ್ನೆಸ್ ಇದು. ಅಂದರೆ ಕಾಗ್ನೇಟಿವ್ ಅಂದರೆ ಥಿಂಕಿಂಗ್ ಕೆಪಾಸಿಟಿಯಲ್ಲಿ ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಅಂದರೆ, ಫಸ್ಟ್ ವೀಕ್ನೆಸ್ ಬಂದ್ಬಿಟ್ಟು ನೆಗೆಟಿವ್ ಥಿಂಕಿಂಗ್ ಮಾಡೋದು. ಏನು ಅಂದರೆ ವರ್ಸ್ಟ್ ಆಗೇ ಆಗುತ್ತೆ, ಈ ಥರ ಕೆಟ್ಟದ್ದೇ ಆಗುತ್ತೆ ಅಂತ ಥಿಂಕ್ ಮಾಡೋದು. ಇನ್ನೊಂದು ಬಂದು ಡಿಸಿಷನ್ ಮೇಕಿಂಗ್ ಬರೋಲ್ಲ, ಇಂಡಿಸಿಸಿವ್ನೆಸ್ ಅಂತ ಹೇಳ್ತೀವಿ. ಅಂದರೆ ಕರೆಕ್ಟಾಗಿ ಡಿಸಿಷನ್ ಏನೇ ಆದರೂ ಕೂಡ ಕರೆಕ್ಟಾಗಿ ಅನಲೈಸ್ ಮಾಡಿ ಡಿಸಿಷನ್ ಮಾಡೋಕ್ಕೆ ಬರೋಲ್ಲ ಅಂತ. ನೆಕ್ಸ್ಟ್ ಬಂದು ರಿಜಿಡ್ ಮೈಂಡ್ಸೆಟ್. ಏನೋ ಒಂದು ಸಣ್ಣ ಪುಟ್ಟ ಲೈಫಲ್ಲಿ ಚೇಂಜ್ ಆಯಿತು, ಏನೋ ಒಂದು ಹೊಸ ಐಡಿಯಾ ಏನೋ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ, ಇಲ್ಲ ಒಪ್ಕೊಳ್ಳಲ್ಲ ನಿಮ್ಮ ಮೈಂಡ್ಸೆಟ್ಟು. ಅಯ್ಯೋ ಇದು ಚೇಂಜ್ ಆಗೋಯ್ತು. ಏನೋ ಒಂದು ಚಿಕ್ಕ ಮನೆ ಚೇಂಜ್ ಆದ್ರೂ ತಡ್ಕೊಳ್ಳಲ್ಲ, ಮಕ್ಕಳೇನೋ ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಯಿತು ತಡ್ಕೊಳ್ಳಲ್ಲ, ಹಸ್ಬೆಂಡ್ ಏನೋ ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಯಿತು ತಡ್ಕೊಳ್ಳಲ್ಲ. ಸೊ ಈ ಥರ ರಿಜಿಡ್ ಆಗಿರ್ತಾರೆ. ನೆಕ್ಸ್ಟ್ ತುಂಬ ಎಕ್ಸಸ್ ಆಗಿ ಸಿಚುವೇಶನ್ನ ಅನಲೈಸ್ ಮಾಡೋದು, ಅಂದರೆ ಓವರ್ ಥಿಂಕಿಂಗು. ಅಲ್ಲಿ ಅಷ್ಟೊಂದು ಮಣ್ಣು ಮಸಿ ಏನೂ ಇರಲ್ಲ ಆಯಿತಾ. ಬಟ್ ಆದ್ರೂ ನಾವು ಯಾವ ಲೆವೆಲ್ಗೆ ಅದಕ್ಕೆ ಬಣ್ಣ ಹಾಕಿ, ಯಾವ ಲೆವೆಲ್ಗೆ ತಲೆಯಲ್ಲಿ ಕಿಚಡಿ ಮಾಡಿ ಇಟ್ಕೊಂಡಿರ್ತೀವಿ ಅಂದರೆ ನಮ್ಮ ನೆಮ್ಮದಿನ ನಾವೇ ಹಾಳು ಮಾಡ್ಕೊಳ್ಳೋದು, ಅದು ದೊಡ್ಡ ವೀಕ್ನೆಸ್ಸು. ನೆಕ್ಸ್ಟ್ ಬಿಹೇವಿಯರಲ್ ವೀಕ್ನೆಸ್ ಅಂತ ಹೇಳೋದು. ಅಂದ್ರೇನು? ಪ್ರೊಕ್ರಾಸ್ಟಿನೇಷನ್. ಅಂದರೆ ಈಗ ಮಾಡಬೇಕು, ಅಷ್ಟು ಇಂಪಾರ್ಟೆಂಟು ಅಂತ ಗೊತ್ತು, ಆದರೂ ಕೂಡ ಅಯ್ಯೋ ಮಾಡೋಣ ಬಿಡು, ಆಮೇಲೆ ಮಾಡೋಣ ಬಿಡು, ಅಯ್ಯೋ ನಾಳೆ ಮಾಡೋಣ ಬಿಡು ಅಂತ ಪ್ರೊಕ್ರಾಸ್ಟಿನೇಷನ್ ಮಾಡೋದು. ಇನ್ನೊಂದು
ಲ್ಯಾಕ್ ಆಫ್ ಡಿಸಿಪ್ಲಿನ್ ಅಂತ ಹೇಳ್ಬೋದು. ಡಿಸಿಪ್ಲಿನ್ ಅಂದರೆ ಏನು? ಈಗ ನಮ್ದು ಏನು ರೊಟೀನ್ ಇರುತ್ತೆ, ನಾವು ಏನು ಎದ್ದೇಳೋದು, ಆಮೇಲೆ ಯಾವಾಗ ಕೆಲಸ ಮಾಡೋದು, ಯಾವಾಗ ರಂಗೋಲಿ ಹಾಕೋದು, ಏನು ಅದು ರೊಟೀನ್ ಇರುತ್ತೆ ಅದಕ್ಕೆ ಸ್ಟಿಕ್ಕೇ ಹಾಕಲ್ಲ, ಡಿಸಿಪ್ಲಿನ್ಡಾಗಿ ಇರಲ್ಲ, ಅದೊಂದು ವೀಕ್ನೆಸ್. ನೆಕ್ಸ್ಟ್ ಇಂಪಲ್ಸಿವ್ನೆಸ್ ಅಂದರೆ ಥಿಂಕ್ ಮಾಡ್ದಂಗೆ ನಾವು ಮಾತಾಡೋದು. ಫಸ್ಟು ಯಾವಾಗಲೂ ನಾನು 100 ಸತಿ ಹೇಳ್ತಾನೆ ಇರ್ತೀನಿ, ನಾನು ತಪ್ಪು ಮಾಡಲ್ಲ ಅಂತಲ್ಲ, ನನ್ನಿಂದನೂ ಕೆಲವು ಸತಿ ತಪ್ಪಾಗೇ ಆಗುತ್ತೆ, ಇಲ್ಲ ಅಂದರೆ, ಬಟ್ ಫ್ರೀಕ್ವೆನ್ಸಿ ನಾವು ಕಡಿಮೆ ಮಾಡ್ಕೋಬೇಕು. ಮಾತಾಡೋಕ್ಕೆ ಮೊದಲು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಯೋಚನೆ ಮಾಡಿ ಮಾತಾಡಬೇಕು, ಅದೊಂದು ವೀಕ್ನೆಸ್ಸಾ. ನೆಕ್ಸ್ಟ್ ಬಂದು ಸುಮ್ಮನೆ ಅವಾಯ್ಡ್ ಮಾಡೋದು. ನಮ್ಮದ್ರಲ್ಲಿ ಏನೋ ಒಂದು ಆಗುತ್ತೆ ಆಯಿತಾ, ಆ ಪ್ರಾಬ್ಲಮ್ನ ಅಯ್ಯೋ ಅದೊಂಥರ ಫೇಕ್ ಲೈಫ್ ಅಂತ ಹೇಳ್ತಾರೆ. ಕೆಲವ್ರಿಗೆ ಗೊತ್ತು ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ಇದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ. ಆ ಪ್ರಾಬ್ಲಮ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲ್ಲ, ಇಗ್ನೋರ್ ಮಾಡೋದು. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅದನ್ನು ಹೆಂಗೋ ತಿಳಿ ಮಾಡ್ಕೊಳ್ಳೋಕೆ ಇಷ್ಟನೇ ಆಗಲ್ಲ. ಇಲ್ಲ ಈಗ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಆಯಿತಾ. ಏನೋ ಒಂದು ನಾನು ಸುಮ್ಮನೆ ಹಿಂಗೆ ಹೇಳ್ತೀನಿ ಆಯಿತಾ, ಆ್ಯಸ್ ಎ ಟೀಚರು ನಾವು ಹೇಳ್ತೀವಿ ಕೆಲವು ಪೇರೆಂಟ್ಸ್ಗೆ, ಈ ಥರ ಕಷ್ಟ ಇದೆ ಇವರು ಓದ್ತಾ ಇರೋದು, ಇವ್ನ ತಲೆಗೆ ಹೋಗ್ತಾ ಇಲ್ಲ. ಎಷ್ಟೋ ಜನಕ್ಕೆ CBSE ICSE ಕಷ್ಟ ಆಯಿತಾ. ICSE ಅಂತೂ ತುಂಬ ಕಷ್ಟ. ನನ್ನ ಕ್ಲೋಸ್ ಫ್ರೆಂಡ್ ಮಗನೇ ಹೇಳ್ತಾ ಇದ್ದೀನಿ, ಅವ್ನಿಗೆ ICSE ಕಷ್ಟ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ನಾನು ಎಷ್ಟು ಸತಿ ಹೇಳಿದ್ದೀನಿ ಅವ್ಳಿಗೂ, ಪಾಪ ಅವ್ನ ಕೈಲಿ ಆಗ್ತಿಲ್ಲ ಕೋಪಪ್ ಮಾಡೋಕ್ಕೆ. ನೋಡು ಅಟ್ಲೀಸ್ಟ್ CBSEನ ಟ್ರೈ ಮಾಡು, ಸ್ಟೇಟನ್ನು ಟ್ರೈ ಮಾಡು ಅಂತ. ಪಾಪ ಜಾಣ ಇದ್ದಾನೆ, ಇಲ್ಲ ಅಂತಲ್ಲ, ಬಟ್ ಆ ಲೆವೆಲ್ಗಿಲ್ಲ. ನಿಮಗೆ ಗೊತ್ತು ಅಷ್ಟು ಸಿಲೆಬಸ್ ಎಷ್ಟು ಕಷ್ಟ ಅಂತ. ಬಟ್ ಅದನ್ನು ಅವಳು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಹೋಗಲಿ ಅದನ್ನು ಅಡ್ರೆಸ್ ಮಾಡ್ತಾಳ, ಕೂತ್ಕೊಂಡು ಮಾತಾಡ್ತಾಳ, ಟ್ಯೂಷನ್ಗೆ ಏನಾರು ಆಗ್ತಾಳ, ಇಲ್ಲ. ಹಾಕಿದ್ದೀನಿ ಒಂದು ICSE ಸ್ಕೂಲ್ಗೆ, ಏನಿದ್ರು 90 ಅಬೋ ಬಂದುಬಿಡ್ಬೇಕು. ಅದು ರಾಂಗ್ ಅಲ್ವಾ? ಏನು ಆ್ಯಕ್ಚುಯಲ್ ಪ್ರಾಬ್ಲಮ್ ಇದೆ, ಮಕ್ಕಳದ್ದೇನು ಪ್ರಾಬ್ಲಮ್ ಇದೆ? ಅದೇ ಥರ ನಮ್ಗೆ ಹೆಲ್ತ್ ಏನೋ ಪ್ರಾಬ್ಲಮ್ ಆಯಿತು ಆಯಿತಾ. ನಂಗೆ ಹೇಳಿದ್ನಲ್ಲ ರೀಸೆಂಟಾಗಿ ವಿಟಮಿನ್ B12 ತುಂಬ ಕಡಿಮೆ ಆಗೋಗಿತ್ತು. ಅದನ್ನು ನನಗೆ ಅಯ್ಯೋ ನನಗೆ ಕಡಿಮೆ ಆಗಿಲ್ಲ, ನನಗೆ ಏನೂ ಆಗಿಲ್ಲ, ನನಗೇನೂ ಆಗಿಲ್ಲ ಆ ಥರ ಅಂದ್ಕೊಳ್ಳೋ ಬದಲು ಒಂದು ಕುಗ್ಗೋಗಿ ಅಂತ ಯಾರೂ ಹೇಳ್ತಿಲ್ಲ, ಬಟ್ ಅದು ಫ್ಯಾಕ್ಟೇ ಅದು ಆಯಿತಾ. ಇನ್ನು ಎಷ್ಟೊಂದು ಜನಕ್ಕೆ ನಾನು ಹೇಳ್ತೀನಿ, ಈವನ್ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಎಷ್ಟೋ ಕ್ಯಾನ್ಸರು ಜಸ್ಟ್ ಒಂದು ಟೆಸ್ಟ್ ಮಾಡ್ಕೊಳ್ಳೋದ್ರಿಂದನೂ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆಯಿತಾ. ಮಂತ್ಲಿ ಚೆಕಪ್ ಮಾಡ್ಕೊಳ್ಳೋದು, ನಾವೇ ಚೆಕಪ್ ಮಾಡ್ಕೊಳ್ಳೋದ್ರಿಂದನೂ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆ್ಯಸ್ ಎ ಸೈನ್ಸ್ ಟೀಚರೇ ನಾನು ಹೇಳ್ತಾ ಇರೋದು. ಬಟ್ ಚೆಕ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಅಯ್ಯೋ ಏನಾಗ್ಬಿಡುತ್ತೋ. ಮೆಡಿಕಲ್ ಚೆಕಪ್ ಮಾಡಿಸ್ಕೋಬೇಕು. ಒಂದು ವಯಸ್ಸಾಗಿದ ತಕ್ಷಣ ರೆಗ್ಯುಲರಾಗಿ ಮೆಡಿಕಲ್ ಚೆಕಪ್ ಮಾಡಿಸ್ಕೋಬೇಕು. ಅಯ್ಯೋ ಏನಾದ್ರು ನೆಗೆಟಿವ್ ರಿಸಲ್ಟ್ ಬಂದುಬಿಟ್ರೆ ಅಕ್ಸೆಪ್ಟೆನ್ಸೇ ಇಲ್ಲ ಆಯಿತಾ. ಅದೊಂದು ದೊಡ್ಡ ವೀಕ್ನೆಸ್ಸು. ಹೋಗೋದೇ ಬೇಡ ಅಂದರೆ ಬಾಡಿಲಿ ಸರಿ ಹೋಗುತ್ತಾ, ಇನ್ನೂ ವರ್ಸ್ಟ್ ಆಗುತ್ತಾ ಅಲ್ವಾ. ಸೊ ಆ ಪ್ರಾಬ್ಲಮ್ನ ಇಗ್ನೋರ್ ಮಾಡೋದು ಒಂದು ದೊಡ್ಡ ವೀಕ್ನೆಸ್. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಅದನ್ನು ಸಾಲ್ವ್ ಮಾಡ್ಕೋಬೇಕು, ಓಕೆನಾ. ನೆಕ್ಸ್ಟ್ ಮೋಟಿವೇಶ್ನಲ್ ವೀಕ್ನೆಸ್ ಅಂತ ಹೇಳ್ತೀವಿ. ಅಂದರೆ ಏನು ಮಾಡಬೇಕು ಜೀವನದಲ್ಲಿ ಅಂತಲೇ ಗೊತ್ತಿಲ್ಲ, ಒಂದು ಕ್ಲಿಯರ್ ಗೋಲೇ ಇರಲ್ಲ. ಏನು ಹೇಳ, ಡೈಲಿ ಬೇಸಿಸಲ್ಲೂ ನಮಗೆ ಗೋಲ್ ಇರಬೇಕು. ಏನು ಇವತ್ತು ಮಾಡಬೇಕು, ಏನು ಕೆಲಸ ಮಾಡಬೇಕು, ಹೆಂಗೆ ಲೈಫ್ ಲೀಡ್ ಮಾಡಬೇಕು, ಹೆಂಗೆ ಮಾತಾಡಬೇಕು, ರಿಲೇಷನ್ಶಿಪ್ನ ಹೆಂಗೆ ಮೇಂಟೈನ್ ಮಾಡಬೇಕು, ಮನೇನ ಹೆಂಗೆ ಮೇಂಟೈನ್ ಮಾಡಬೇಕು, ಸೊಸೈಟಿಯಲ್ಲಿ ಹೆಂಗಿರಬೇಕು. ನಾವು ಹೇಳಿದ್ರೆ 108 ಟಾಸ್ಕ್ ಇರುತ್ತೆ. ಮನೆ ಹೋದಾಗ, ಹೊಸಲನ್ನ ದಾಟಿ ಹೋದಾಗ 108 ಟಾಸ್ಕ್ ಇರುತ್ತೆ, ಹೊಸಲನ್ನ ದಾಟಿ ಮನೆಗೆ ಬಂದಾಗಲೇ 108 ಟಾಸ್ಕ್ ಇರುತ್ತೆ. ಸೊ ಆ ಥರ ಗೋಲ್ಸ್ ಗೋಲ್ಸ್ ಇಲ್ಲ, ನಮ್ಮ ಮೈಂಡ್ಸೆಟ್ ಇಲ್ಲ, ನಮ್ಮ ಪರ್ಸ್ನಾಲಿಟಿ ಇಲ್ಲ, ನಮ್ಮ ಆ್ಯಟಿಟ್ಯೂಡ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂದರೆ ಲೈಫ್ನ ಲೀಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಬಂದು ಲೋ ಪರ್ಸಿಸ್ಟೆನ್ಸ್ ಅಂತ ಹೇಳ್ತೀರ. ಅಂದರೆ ತುಂಬ ಈಸಿಯಾಗಿ ಬಿಟ್ಬಿಡೋದು ಆಯಿತಾ. ನನ್ನ ಕೈಲಾಗಲ್ಲ. ಕಷ್ಟಪಡಬೇಕು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕಷ್ಟಪಡಬೇಕು. ನನ್ನ ಲೈಫಲ್ಲಿ ಕಲ್ತಿರೋದೇ ಕಷ್ಟಪಡೋದು. ತುಂಬ ಕಷ್ಟಪಟ್ಟರೆ ಏನೋ ಒಂದು ಅಚೀವ್ ಮಾಡ್ಕೊಳ್ಳೋಕೆ ಸಾಧ್ಯ. ಆಮೇಲೆ ಆಗ ಕಷ್ಟಪಟ್ಟು ನಾವೇನೋ ಸಕ್ಸಸ್ ಕಾಣ್ತೀವಲ್ವ, ಅದರಲ್ಲಿ ಸಿಗೋವಂಥ ಕಿಕ್ಕೇ ಬೇರೆ. ಈಸಿಯಾಗಿ ಏನಾದ್ರು ಬಂದ್ಬಿಡುತ್ತಲ್ಲ, ಅದು ತುಂಬ ದಿನ ಇರಲ್ಲ, ಅದು ಖುಷಿನೂ ಕೊಡಲ್ಲ. ಕಷ್ಟಪಟ್ಟು ಕೊರಗಿ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಅದರಿಂದ ತುಂಬ ಅನುಭವಿಸಿ ಏನೋ ಒಂದು ಸಿಗುತ್ತಲ್ಲ, ಅದರಿಂದ ತುಂಬಾ ಖುಷಿ ಆಗುತ್ತೆ. ಸೊ ಎಷ್ಟೊಂದು ಜನಕ್ಕೆ ಗಿವಿಂಗ್ ಅಪ್. ಈಗ ಡಯಟ್ ಮಾಡ್ತಾಯಿದ್ದೀನಿ, ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ. ಹಶ್ವಾಗ್ತಿರುತ್ತೆ, ನೀರು ಕುಡ್ಕೊಂಡಿರ್ತೀನಿ, ಹೆಲ್ದಿ ಫುಡ್ ತಿನ್ನಬೇಕು, ಜಂಕ್ ಫುಡ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ನಿಮ್ಮ ಹತ್ರ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ನಾನು ಆಯಿತಾ. ಮಕ್ಕಳೇನೋ ತಿಂತಾ ಇರ್ತಾರೆ, ನನಗೂ ತಿನ್ನಬೇಕು ಅಂತ ಅನಿಸ್ತಾರೆ, ಬಟ್ ಎಷ್ಟು ಕಂಟ್ರೋಲ್ ಮಾಡ್ಕೋತಾ ಇರ್ತೀನಿ ಕೆಲವು ಸತಿ. ಯಾಕೆಂದರೆ ನನಗೆ ಬೆಳಗ್ಗೆಯಿಂದನೂ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ, ಕಾಲೇಜ್ ಮುಗಿಸ್ಕೊಂಬಂದಿದ ತಕ್ಷಣ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಕಂಟ್ರೋಲ್ ಮಾಡ್ತಾಯಿದ್ದೀನಿ ನಾನೀಗ. ಏನಾನ ಆಗಲಿ ನಾನು ಒಬೆಸಿಟಿನ ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಸೊ ಆ ಥರ ಗಿವ್ ಅಪ್ ಮಾಡಬಾರ್ದು. ಎಷ್ಟು ಅನಿಸುತ್ತೆ ಗೊತ್ತಾ, ಕಷ್ಟ ಎಷ್ಟಾಗುತ್ತೆ ಗೊತ್ತಾ. ಡೈಲಿ ಬೇಸಿಸಲ್ಲೆಲ್ಲ ಬೆಳಗ್ಗೆ ಎದ್ದೇಳೋದು ಕಷ್ಟ, ಎಲ್ಲ ಮಾಡೋದು ಕಷ್ಟನೇ ಆಯಿತಾ. ನನ್ನ ಕೈಲಾಗಲ್ಲಪ್ಪ, ಎದ್ದೇಳೋಕ್ಕಾಗಲ್ಲ. ಏನಕ್ಕಾಗಲ್ಲ ಫ್ರೆಂಡ್ಸ್, ಒಂದು ಸತಿ ಯೋಚನೆ ಮಾಡಿ, ಏನಕ್ಕಾಗಲ್ಲ. ನಾವೊಬ್ಬರೇ ಏನಲ್ಲ ಅಲ್ವಾ. ನನಗಷ್ಟೇ ಅನ್ಸೋದು, ಯಾವಾಗ್ಲೂ ಅಷ್ಟೇ.
ಯಾರಾದರೂ ಏನಾದರೂ ಹೇಳ್ತಾ ಇರ್ತಾರಲ್ವ, ಏನಕ್ಕೆ ಇಷ್ಟು ಕಷ್ಟಪಡ್ತೀರಾ, ಅಷ್ಟು ದೂರದಿಂದ ಏನಕ್ಕೆ ಬರ್ತೀನಿ. ನಾನು ಒಬ್ಬಳೇ ಏನಲ್ಲ ಅಲ್ವಾ ಜಗತ್ತಲ್ಲಿ ಕಷ್ಟಪಡ್ತಾ ಇರೋದು, ಆಯಿತಾ. ಎಲ್ಲರೂ ಕಷ್ಟಪಡ್ತಿದ್ದಾರೆ, ನಾವೇ ಕಷ್ಟಪಡ್ತಾ ಇರೋದು ಅಂತ ಏನಿಲ್ಲ. ಯಾವಾಗಲೂ ಅಷ್ಟೇ, ನಮ್ಮನ್ನು ನಾವು ಕೆಳಗಡೆ ಮಾಡ್ಕೊಳ್ಳೇಬಾರ್ದು. ನಮ್ಮನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅಂದರೆ ನಮಗಿಂತ ವರ್ಸ್ಟ್ ಆಗಿರೋರನ್ನ ನೋಡ್ಕೋಬೇಕು. ಎಷ್ಟು ಜನರನ್ನ ನೋಡಿದ್ದೀನಿ, ಹೊಟ್ಟೆ ಊಟ ಇಲ್ಲದೇ ಇರೋರು ಇದ್ದಾರೆ. ನಮ್ಗೆ ಅಟ್ಲೀಸ್ಟ್ ದೇವರು ಒಂದು ಒಳ್ಳೆ ಮನೆ, ಊಟ ಎಲ್ಲ ಇರುತ್ತೆ, ಅಷ್ಟು ನೆಮ್ಮದಿ ಕೊಟ್ಟಿದ್ದಾರೆ. ಒಳ್ಳೆ ಮಕ್ಕಳು, ಗಂಡ, ಆರೋಗ್ಯ ಎಲ್ಲ ಕೊಟ್ಟಿದ್ದಾರೆ. ಅಷ್ಟು ಇರುವಾಗ ಏನಕ್ಕೆ ಗಿವ್ ಅಪ್ ಮಾಡಬೇಕು? ಕಷ್ಟಪಟ್ಟು ಏನಾದ್ರು ಒಂದು ಅಚೀವ್ ಮಾಡ್ಕೋಬೇಕಲ್ವ ಎಲ್ಲ ಸರಿ ಇದ್ದಾಗ. ನೆಕ್ಸ್ಟ್ ಬಂದು ಚಾಲೆಂಜಸ್ನ ಫೇಸೇ ಮಾಡಲ್ಲ, ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೀನೋ ಅಂತ. ಕಷ್ಟಪಟ್ಟು ಎಲ್ಲ ಚಾಲೆಂಜಸ್ನ ಫೇಸ್ ಮಾಡಿಕೊಂಡ್ರೆ ಮಾತ್ರ ಒಂದು ಒಳ್ಳೆ ರೀತಿ ಸಕ್ಸಸ್ ಅನ್ನೋದು ಸಿಗೋದು. ನೆಕ್ಸ್ಟ್ ಇದು ಬಂದು ಬೇರೆ ವ್ಯಕ್ತಿಗಳ ರಿಲೇಟೆಡ್ಡು, ಅಂದರೆ ಇಂಟರ್ಪರ್ಸ್ನಲ್ ವೀಕ್ನೆಸ್. ಅಂದರೆ ಬೇರೆಯವ್ರನ್ನೇ ನಂಬೋಕ್ಕಾಗಲ್ಲ, ತುಂಬಾ ಡೌಟ್ ಪಡ್ತಾ ಇರ್ತಾರೆ, ಅದೊಂದು ವೀಕ್ನೆಸ್ಸಾ. ನೆಕ್ಸ್ಟ್ ಬಂದು ಇನ್ಸೆಕ್ಯೂರಿಟಿ, ಜಲಸ್ಸು ಒಬ್ಬರನ್ನ ನೋಡಿದ್ರೆ, ಅದೊಂದಾ. ನೆಕ್ಸ್ಟ್ ಬಂದು ಬಿಹೇವಿಯರ್ ಕಂಟ್ರೋಲೇ ಇರಲ್ಲ, ಅವ್ರ ಟೆಂಪರ್ ತುಂಬ ಜಾಸ್ತಿ ಆಗೋದು, ಅವ್ರ ಖುಷಿ ತುಂಬ ಜಾಸ್ತಿ ಆಗೋದು, ಈ ಥರ ಒಂದು ಬಿಹೇವಿಯರಲ್ ಪ್ರಾಬ್ಲಮ್ಮ. ನೆಕ್ಸ್ಟ್ ಬಂದು ಏನೇ ಆದರೂ ಕೂಡ ಜಗಳಾಡೋದು, ಜಗಳಗಂಟ್ರು ಅಂತ ಹೇಳ್ತಾರಲ್ಲ, ಇದೆಲ್ಲ ವೀಕ್ನೆಸ್ಸೇ ಅಲ್ವಾ, ನಮಗೆ ಗೊತ್ತು ಆಯಿತಾ. ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಮುಂದೆ ಹೇಳ್ತೀನಿ ಆಯಿತಾ. ಸೊ ಈ ಥರದ್ದೆಲ್ಲ ವೀಕ್ನೆಸ್ ಇರುತ್ತೆ. ನೆಕ್ಸ್ಟ್ ಸೆಲ್ಫ್ ಮ್ಯಾನೇಜ್ಮೆಂಟ್ ವೀಕ್ನೆಸ್, ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡೋಕ್ಕೆ ಬರೋಲ್ಲ. ಅಂದರೆ ನೆಕ್ಸ್ಟ್ ಬಂದು ಸೆಲ್ಫ್ ಅವೇರ್ನೆಸ್ ಇರೋಲ್ಲ, ಏನು ಮಾಡ್ತಾಯಿದ್ದೀನಿ, ಏನಕ್ಕೆ ಮಾಡ್ತಾಯಿದ್ದೀನಿ ಲೈಫಲ್ಲಿ, ಮಕ್ಕಳಿಗೆ ಏನು ಓದಿಸ್ತಾ ಇದ್ದೀನಿ, ಯಾವ ರೀತಿ ಯಾವ ದಿಕ್ಕಲ್ಲಿ ಲೈಫ್ ಹೋಗ್ತಾಯಿದೆ, ಇದ್ರ ಬಗ್ಗೆ ಕ್ಲಾರಿಟಿನೇ ಇರೋಲ್ಲ. ನೆಕ್ಸ್ಟ್ ಬಂದು ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋಕ್ಕೆ ಬರೋಲ್ಲ. ಆಮೇಲೆ ಕ್ಲಿಯರಾಗಿ ಬೌಂಡ್ರಿ ಮಾಡ್ಕೊಳ್ಳಲ್ಲ. ಏನು ಗೊತ್ತಾ, ಸ್ಟ್ರೆಸ್ ಡೈಲಿ ಬೇಸಿಸಲ್ಲಿ ಇರುತ್ತೆ, ಯಾರಿಗಿರಲ್ಲ ಹೇಳಿ. ಡೈಲಿ ಬೇಸಿಸಲ್ಲಿ ಕೆಲಸ ಹೌಸ್ ವೈಫ್ಗೂ ಇರುತ್ತೆ, ಇನ್ನು ಹೊರಗಡೆ ಹೋದ್ರೆ ಅಂತೂ ಬೋನಸ್ ಸ್ಟ್ರೆಸ್ಸು, ಎರಡೆರಡು ಕಡೆ ಸ್ಟ್ರೆಸ್ ಇರುತ್ತೆ ಆಯಿತಾ. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳಕ್ಕೆ ಬರಬೇಕು. ಆ ಸ್ಟ್ರೆಸ್ ಮಧ್ಯೆ ನಗಕ್ಕೆ ಬರಬೇಕು. ಮನೆಯಲ್ಲೇ ಟಾರ್ಚರ್ ಕೊಡೋಕ್ಕೆ 108 ಜನ ಇರ್ತಾರೆ, ಎಷ್ಟೋ ಜನಕ್ಕೆ ಹೇಳ್ತಾ ಇರೋದು ಆಯಿತಾ. ಅಂಥಗಳ ಮಧ್ಯನೂ ನೀವು ಲೈಫ್ ಲೀಡ್ ಮಾಡ್ತಾ ಇದ್ದೀರಲ್ವ, ನೀವು ಖುಷಿಯಾಗಿದ್ದೀರಲ್ವ, ಅದರ ಅರ್ಥ ನಿಮಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡೋಕ್ಕೆ ಬರುತ್ತೆ ಅಂತ. ಸೊ ಎಷ್ಟೋ ಜನ ಆ ಥರ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಸೊ ನಾವು ಯಾವಾಗಲೂ ನಮಗಿಂತ ಚೆನ್ನಾಗಿರೋರನ್ನ ನೋಡಿ ಅನ್ಕೋತಾ ಇರ್ತೀವಿ, ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ ಅವರು, ಅವ್ರ ಗಂಡ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಅತ್ತೆ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಪಾಡಿಗೆ 108 ಪ್ರಾಬ್ಲಮ್ ಅವ್ರಿಗೂ ಇರುತ್ತೆ ಆಯಿತಾ. ನಮಗಿಂತ ಮೇಲೆ ಇರೋರನ್ನ ನೋಡಿ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ನನಗಿಂತ ಕೆಳಗಡೆ ಇದ್ದು ಎಷ್ಟು ಕಷ್ಟಪಡ್ತಿರ್ತಾರಲ್ಲ, ನಮಗೆ ಅಟ್ಲೀಸ್ಟ್ ಈ ಲೈಫನ್ನು ಇದೆಯಲ್ಲ ಅಂತ ಖುಷಿಪಡಿ. ಸ್ಟ್ರೆಸ್ ಬಂದರೂ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಕಲಿಬೇಕು. ನೆಕ್ಸ್ಟ್ ಬಂದು ಬೌಂಡ್ರೀಸ್ ಅಂದರೆ ಏನು, ನೀವು ಕ್ಲಿಯರಾಗಿ ಇದ್ಬಿಡಿ ಲೈಫಲ್ಲಿ, ನನ್ನ ಜೊತೆ ಯಾರು ಹೆಂಗೆ ಮಾತಾಡಬೇಕು ಅಂತ. ಆ ವಿಷಯದಲ್ಲಂತೂ ನಾನು ಕಡ್ಡಿ ತುಂಡಾದಂಗೆ, ಯಾರನ್ನ ಸ್ವಲ್ಪ, ನಾನು ನಿಜವಾಗ್ಲೂ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್, ವೀಡಿಯೋ ಅಂತ ಅಲ್ಲ, ನನ್ನ ನೇಚರೇ ಅದು. ಇದೊಂದು 5-6 ವರ್ಷ ಹಿಂದೆನೇ ಸ್ಟಾರ್ಟ್ ಮಾಡಿರೋದು. ಫಸ್ಟ್ ನಾನು ಹೆಂಗಿದ್ನೋ ಅಷ್ಟು ಇಷ್ಟು ಫೋಮಾಗಿರಲಿಲ್ಲ. ಬಟ್ ಈಗ ಹೆಂಗೆ ಅಂದರೆ, ಯಾರನ್ನ ಸ್ವಲ್ಪ ಲೀನಿಯನ್ಸ್ ತೊಗೊಳ್ಳೋದು, ಮರ್ಯಾದೆ ಇಲ್ದಂಗೆ ಮಾತಾಡೋದು, ನನ್ನ ಜಗ್ಲಕ್ಕೆ ಹೋಗಲ್ಲ, ಅವ್ರು ನನ್ನ ಲೈಫಲ್ಲೇ ನಾನು ಇಟ್ಕೊಳ್ಳಲ್ಲ. ಹೀ ಆರ್ ಶಿ ಫುಲ್ಲು ಇಗ್ನೋರ್ಡ್ ಪರ್ಸನ್, ಅವ್ರು ಇಲ್ಲೇ ಇಲ್ಲ ಅನ್ನೋ ಲೈಫಿಗೆ ನಾನು ಲೀಡ್ ಮಾಡೋಕ್ಕೆ ಲೆವೆಲ್ಗೆ ನಂಗೆ ಬರುತ್ತೆ. ಅಷ್ಟು ಮೈಂಡ್ಸೆಟ್ ನಂದು, ಅಷ್ಟು ಸ್ಟ್ರಾಂಗಾಗಿ ನಾನು ಡಿಸಿಷನ್ ತೊಗೊಂಡ್ಬಿಡ್ತೀನಿ. ಯಾರಾದರೂ ಅವರು ನನ್ನ ಫೀಲಿಂಗ್ಸ್ಗೆ ಸ್ಪಂದಿಸ್ತಾ ಇಲ್ಲ, ನನಗೆ ಅರ್ಥ ಮಾಡ್ಕೋತಾ ಇಲ್ಲ, ಹೊರಟಾಗಿ ಮಾತಾಡ್ತಿದ್ದಾರೆ, ಮನುಷ್ಯತ್ವ ಇಲ್ದಂಗೆ ಮಾತಾಡ್ತಿದ್ದಾರೆ, ಅರಗ್ಯಂಟಾಗಿದ್ದಾರೆ ಅಂದರೆ ಅವ್ರನ್ನ ಫುಲ್ಲು ಡಿಲೀಟ್ ಆಯಿತಾ, ಕಂಪ್ಯೂಟ್ರಲ್ಲಿ ಡಿಲೀಟ್ ಮಾಡ್ತಾರಲ್ಲ ಹಂಗೆ ಮಾಡ್ತೀನಿ. ಆ ಲೆವೆಲ್ ಪರ್ಸ್ನಾಲಿಟಿ. ಯಾರೇ ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ಯಾಕೆಂದರೆ ಯಾರು ನನಗೆ ಕಷ್ಟ ಹಾಕ್ತಾರೆ, ಯಾರು ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತಾರೆ, ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ. ಏನು ಮಾಡು ಅಂದರೆ ಅವ್ರಿಗಷ್ಟು ಸೇವೆ ಮಾಡ್ತೀನಿ, ಅಷ್ಟು ಚೆನ್ನಾಗಿ ನೋಡ್ಕೋತೀನಿ, ಅದು ನನ್ನ ನೇಚರು. ಅದು ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಾಗೋಗಿದೆ. ಅಂದರೆ ನಮ್ಮ ಮನೇಲಿ ಆ ಪ್ರಾಬ್ಲಮೇ ಇಲ್ಲ ಬಿಡಿ. ನಾನು ಏನೇ ವೀಡಿಯೋಸ್ ಹೇಳಿದ್ರು ನಮ್ಮ ಮನೇಲಿ ಏನೂ ಪ್ರಾಬ್ಲಮ್ ಇಲ್ಲ ಆಯಿತಾ. ಸಣ್ಣ ಪುಟ್ಟ ಅದು ಎಲ್ಲ ಫ್ಯಾಮಿಲಿಲಿ ಬಂದೇ ಬರುತ್ತೆ, ಅದನ್ನು ಖುಷಿಯಿಂದ ನಾವು ಸಾಲ್ವ್ ಮಾಡ್ಕೊಬಿಡ್ತೀವಿ. ನಂದು ತಪ್ಪಿರುತ್ತೆ, ಎಲ್ಲರದು ತಪ್ಪಿರುತ್ತೆ, ಅದು ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದರೆ ಅದು ಮನೆಯೇ ಅಲ್ಲ. ಬಟ್ ಅಂಥ ಮೇಜರ್ ಪ್ರಾಬ್ಲಮ್ಸು ಆ ಥರ ಎಲ್ಲ ನಮ್ಮ ಮನೇಲಿ ಏನೂ ಇಲ್ಲ. ಬಟ್ ನನಗೆ ಹೆಂಗಿದೆಲ್ಲ ಅನುಭವ ಅಂದರೆ, ನನಗೆ ಎಷ್ಟು ಜನನ ಫ್ರೆಂಡ್ಸ್ ನೋಡಿದ್ದೀನಿ, ಸುಮಾರು ಜನ ಲೇಡೀಸ್ ಅಂದ್ರೇ ಏನು ಶೇರ್ ಮಾಡ್ಕೊಳ್ತಾರೆ ಅವರು ಕಷ್ಟ. ಈಗ ನಾನು ಎಷ್ಟು ಕೆರಿಯರ್, ಇಷ್ಟು ವರ್ಷ 10 ವರ್ಷ ಕೆರಿಯರಲ್ಲಿ ಎಷ್ಟು ಜನನ ಮೀಟ್ ಮಾಡಿಲ್ಲ, ಎಷ್ಟು ಕೊಲೀಗ್ಸ್ ಇರ್ತಾರೆ, ಕೆಲಸದವ್ರನ್ನ ನೋಡಿರ್ತೀನಿ, ಅವರೆಲ್ಲ ಹೇಳ್ಕೊಳ್ಳೋದೇನು ಆಯಿತಾ. ಆ ಥರನೇ ಒಂದು ಎಷ್ಟೇ ಅರ್ನ್ ಮಾಡಿದ್ರು, ದುಡಿತಾ ಇದ್ದರು, ಮನೇಲಿದ್ದರು, ಒಂದು ಮರ್ಯಾದೆ ಸಿಗಲ್ಲ, ಒಂದು ಪ್ರೀತಿ ಸಿಗಲ್ಲ, ತುಂಬ ಕೊರಗಿರ್ತಾರಲ್ಲ. ನಾನು ಆ ಥರ ಕೇಳಿನೇ ಈ ಥರ ಸ್ಟಬನ್ ಆಗಿರೋದು. ಇಲ್ಲ, ನನ್ನ ಲೈಫ್ ಲೀಡ್ ಮಾಡಿದ್ರೇ ಹೀಗೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಲ್ಲ, ನನ್ನ ಮನೇಲಿದ್ರೂ ನಾನು ಹೀಗೇ. ನಮಗೆ ಬೆಲೆ ಕೊಡಲ್ಲ, ನಮ್ಮ ಫೀಲಿಂಗ್ಸ್ಗೆ ಬೆಲೆ ಕೊಡಲ್ಲ, ಮನುಷ್ಯನಿಗೆ ಬೆಲೆ ಕೊಡಲ್ಲ, ನಾವು ದುಡಿಯೋ ದುಡ್ಡಿಗೆ ಬೆಲೆ ಕೊಡ್ತಾರೆ ಅಂದರೆ ಅಂಥ ಮನುಷ್ಯರು ಏನಕ್ಕೆ ಬೇಕು? ನೀವೇ ಯೋಚನೆ ಮಾಡಿ.
ಕರೆಕ್ಟಾ? ಫಸ್ಟು ಮನುಷ್ಯನ ಇಷ್ಟಪಡೋದು, ಮನುಷ್ಯತ್ವನ ಇರಬೇಕು ಆಯಿತಾ? ಸೊ ಆ ಥರ ಅದೇನೋ ನನ್ನ ಲೈಫಲ್ಲಂತೂ ನನ್ನ ಆ್ಯಟಿಟ್ಯೂಡೇ ಹೀಗೆ. ಅದು ನಾನು ಅದು ಕರೆಕ್ಟಾ ರಾಂಗಾ ಅಂತಲೂ ಕೇಳಲ್ಲ, ನನ್ನ ಪ್ರಕಾರ ಅದು ಕರೆಕ್ಟೇ. ಯಾರು ನಮಗೆ ಬೆಲೆ ಕೊಡಲ್ಲ ಅವ್ರಿಗೋಸ್ಕರ ಮನುಷ್ಯತ್ವ ಇರುತ್ತೆ. ಅವರೇನೋ ನರಳ್ತಾ ಇದ್ದಾರೆ, ಅವರೇನೋ ಹುಷಾರಿಲ್ಲ ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಬಟ್ ಅವರು ನನ್ನ ಲೈಫಲ್ಲಿ ಡಿಲೀಟೆಡ್ ಪರ್ಸನ್ಸ್. ಎಲ್ಲೇ ಇರ್ಬೋದು, ವರ್ಕ್ ಪ್ಲೇಸು, ಹೊರಗಡೆ, ಸೊಸೈಟಿ, ಎಲ್ಲೇ ಇರ್ಬೋದು. ಬಟ್ ಆ ಥರದ್ರಲ್ಲಿ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ, ಒಂದು ಸೆಕೆಂಡು ಯೋಚನೆ ಮಾಡಲ್ಲ. ನನ್ನ ಲೈಫಲ್ಲಿ ಅವ್ರಿಗೆ ಅಂತ ನಾನು ಟೈಮೇ ಇಟ್ಕೊಳ್ಳಲ್ಲ. ಬಟ್ ಇವತ್ತಿನವರೆಗೂ ಅಂಥ ಸಿಚುವೇಶನ್ಸ್ ಬಂದಿಲ್ಲ. ಹಂಗೆ ನೋಡಿದ್ರೆ ಎಲ್ಲರೂ ನನ್ನ ಜೊತೆ ಚೆನ್ನಾಗಿದ್ದಾರೆ, ಟಚ್ ವುಡ್. ನಿಜವಾಗ್ಲೂ ಎಲ್ಲರೂ. ನಾನು ಅದೇ ಅನ್ಕೋತಾ ಇದ್ದೆ, ಎಷ್ಟೊಂದು ಜನ ಹೇಳಿದ್ದಾರೆ ಕೂಡ, ನೀನು ಯಾರ ಜೊತೆನೂ ಜಗಳಕ್ಕೆ ಹೋಗಲ್ಲ, ಯಾರೂ ನಿನ್ನ ಜೊತೆಗೆ ಜಗಳಕ್ಕೆ ಬರಲ್ಲ. ಯಾಕೆಂದರೆ ನಾನು ಎಷ್ಟು ಬೇಕೋ ಅಷ್ಟೇ ಮಾತಾಡೋದು, ಲಿಮಿಟೆಡ್. ಅನ್ನೆಸರಿ ವರ್ಕ್ ಪ್ಲೇಸಲ್ಲೂ ಅಷ್ಟೇ, ಒಂದು ನೆನ್ಪಿಟ್ಕೊಳ್ಳಿ, ವರ್ಕ್ ಪ್ಲೇಸಲ್ಲಿ ಸಿನ್ಸಿಯರಾಗಿ ವರ್ಕ್ ಮಾಡೋಕ್ಕೆ ಹೋಗೋದು ಅಷ್ಟೇ, ಏನೋ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋಕ್ಕಲ್ಲ. ಎಲ್ಲರ ಜೊತೆ ಚೆನ್ನಾಗಿರಬೇಕು. ಅವ್ರಿಗೆ ಹೆಲ್ಪ್ ಮಾಡಬೇಕಾ, 100% ಮನ್ಸಾರ ಮಾಡ್ತೀನಿ. ಅವ್ರಿಗೇನೋ ಕಷ್ಟ ಆಗ್ತಿದೆಯಾ ಮಾಡ್ತೀನಿ, ಅವರು ಹಂಗೆ ಮಾಡ್ತಾರೆ, ಮ್ಯೂಚುವಲ್ ಅಷ್ಟೇ. ಬಟ್ ಅಲ್ಲಿ ನಾವು ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ ಅಂದರೆ ತುಂಬಾ ನೋವು ತಿಂತೀವಿ. ಮನೇಲಿಗೆ ಬರ್ತೀವ, ಮನೇಲಿ ಒಂದು ಎಮೋಷ್ನಲ್ ಕನೆಕ್ಷನ್ಸ್ ಇರುತ್ತೆ, ಒಂದೇನೋ ಬಾಂಡಿಂಗ್ ಇರುತ್ತೆ, ಆ ಥರ. ಸೊ ಏನೇ ಇದ್ದರೂ ಕೂಡ ಮನೇಲೂ ಅಷ್ಟೇ ಅನಾವಶ್ಯಕವಾಗಿ ಮಾತಾಡೋದು ಅದೆಲ್ಲ ಏನೂ ಇಲ್ಲ. ಟೈಮ್ ಸ್ಪೆಂಡ್ ಮಾಡಬೇಕಾ, ಕೂತ್ಕೋತೀವಿ, ಮಾತಾಡ್ತೀವಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಇಂಟ್ರ್ಯಾಕ್ಟ್ ಮಾಡ್ತೀವಿ. ಬಟ್ ಯಾವಾಗಲೂ ನೀವು ಮಿತ ಭಾಷಿ ಆಗಿರಬೇಕು. ನೀವು ಮಾತಾಡಿದ್ರೆ ಕೇಳಬೇಕು ಅಂತ ಅನಿಸ್ತಾ ಇರಬೇಕು, ಆ ಥರ ಇರಬೇಕು. ಸರಿ, ಇದಿಷ್ಟರಲ್ಲಿ ಯಾವ್ದು ನಿಮ್ಮ ವೀಕ್ನೆಸ್ಸು ಅಂತ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಈಗ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದು ಅಕ್ಸೆಪ್ಟ್ ಯುವರ್ ವೀಕ್ನೆಸ್. ಅಂದರೆ ನಿಮ್ಮ ಬಗ್ಗೆ ನೀವು ಜಡ್ಜ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆಯಿತಾ? ಆಮೇಲೆ ಯಾವುದೋ ಒಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ ನಿಮಗೆ. ಈಗ ನಾವು ಲೇಝಿ ಅಂತ, ನನ್ನ ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು ಲೇಝಿ ಅಂತ ತಿಳ್ಕೊಳ್ಳಿ. ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬರಲ್ಲ, ಅಥವಾ ನನಗೆ ಕೋಪ ಜಾಸ್ತಿ, ನಾನು ತುಂಬ ಸೋಂಬೇರಿ, ಅಥವಾ ಮನುಷ್ಯರ ಜೊತೆ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ, ಇಂಥದ್ದೆಲ್ಲ ವೀಕ್ನೆಸ್ ಇದೆ ಅಂತ ಅಂದ್ಕೊಳ್ಳಿ. ನನಗೆ ಯಾವಾಗ ಒಂದು ಟ್ರಿಗರಿಂಗ್ ಪಾಯಿಂಟ್ ಬರುತ್ತೆ ಹೇಳಿ, ನಾನು ಏನಾದರೂ ನನ್ನ ಕೆಲಸನ ಕರೆಕ್ಟಾಗಿ ಮಾಡಿಲ್ಲ, ಅದರಿಂದ ಲೈಫಲ್ಲಿ ತುಂಬ ಅನುಭವಿಸಿದ್ದೀನಿ ಅಂದರೆ ಅದು ಟ್ರಿಗರಿಂಗ್ ಪಾಯಿಂಟು, ಆಯಿತಾ? ಆ ಥರನೇ ನೀವು ಲೈಫಲ್ಲಿ ಯಾರನ್ನೂ ತುಂಬ ನಂಬಿ, ಯಾರನ್ನೂ ತುಂಬ ನಂಬ್ದೇನೆ, ಕರೆಕ್ಟಾಗಿ ಡಿಸಿಷನ್ ತೊಗೊಳ್ದೇನೆ ಒಂದು ಟ್ರಿಗರಿಂಗ್ ಸಿಚುವೇಶನ್ಸ್ ಆಗಿರುತ್ತೆ, ಅದನ್ನು ಇಟ್ಕೊಳ್ಳಿ. ಅದೇ ಸಿಚುವೇಶನ್ ನಮ್ಮನ್ನು ಚೇಂಜ್ ಮಾಡೋದು, ಆಯಿತಾ? ಆಮೇಲೆ ನಿಮ್ಮ ವೀಕ್ನೆಸ್ನ ಒಂದು ಕಡೆ ಬರ್ಕೊಳ್ಳಿ, ಆಯಿತಾ? ಅದು ಮೋಸ್ಟ್ಲಿ ಯಾರೇನು ನೋಡಿದ್ರು ನಿಮ್ಗೆ ಮಾತ್ರ ಅರ್ಥ ಆಗಬೇಕು ಅಂತ ಕೀವರ್ಡ್ಸ್ ಮಾತ್ರ ಬರ್ಕೊಳ್ಳಿ, ಆಯಿತಾ? ಆ ಥಾಟ್ಸ್ ಬಗ್ಗೆ ನೀವು ಏನು ಆ್ಯಕ್ಷನ್ ತೊಗೋಬೇಕು, ನಾನು ಹೆಂಗೆ ಚೇಂಜ್ ಆಗಬೇಕು ಅಂತ ತಲೆಯಲ್ಲೇ ಒಂದು ಪ್ಲ್ಯಾನ್ ಹಾಕ್ಕೊಳ್ಳಿ. ಈಗ ನನಗೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ಅದು ನನ್ನ ದೊಡ್ಡ ವೀಕ್ನೆಸ್ಸು ಅಂತ ಅಂದ್ಕೊಳ್ಳಿ ನಿಮ್ಮದು, ಓಕೆನಾ? ಸೊ ನಂದೇ ಇದ್ದಿದ್ದು. ನಾನು ಒಂದು 5-6 ವರ್ಷಗಳ ಹಿಂದೆ ನನಗೆ ಬೆಳಗ್ಗೆ ಐ ವಾಸ್ ಅ ನೈಟ್ ಔಲ್. ನಾನು ಬೇಕಾದ್ರೆ 3 ಗಂಟೆಗೆ ಮಲ್ಕೋತೀನಿ, ಬೆಳಗ್ಗೆ 6 ಗಂಟೆಗೆ ಎದ್ದೇಳು ಅಂದರೂ ಆಗ್ತಿರ್ಲಿಲ್ಲ ನನಗೆ, ಅಷ್ಟು ಸೋಂಬೇರಿಯಾಗಿದ್ದೆ. ಆಗ ನನಗೆ ಟ್ರಿಗರಿಂಗ್ ಪಾಯಿಂಟ್ ಏನು ಅಂದರೆ, ಒಂದು ಸತಿ ನಾನು ಕರೆಕ್ಟಾಗಿ, ನಾನೇನು ಸಿಚುವೇಶನ್ ಅಂತ ಹೇಳೋಕ್ಕೆ ಹೋಗಲ್ಲ, ತುಂಬ ಬೇಜಾರಾಗಿರೋಂಥ ದಿನ ಅದು. ನಾನು ಬೆಳಗ್ಗೆ ಎದ್ದಿದ್ರೆ ಏನೋ ಒಂದು ತಪ್ಪಾಗ್ತಿರ್ಲಿಲ್ಲ, ಆಯಿತಾ? ನನಗೆ ಆ ಮೂಮೆಂಟ್ ಬಂದು ತುಂಬ ಬೇಜಾರಾಯಿತು, ನನ್ನ ಎಜುಕೇಷನ್ ರಿಲೇಟೆಡ್, ಆಯಿತಾ? ಆ ಥರ ಇದ್ದಾಗ ನನಗೆ ಅವತ್ತು ಅನ್ನಿಸ್ತು, ಇಲ್ಲ ನಾನು ಮಾಡಿದ ತಪ್ಪು, ಡ್ರಾಸ್ಟಿಕ್ಕಾಗಿ ನಾನು ಚೇಂಜ್ ಆಗಲೇಬೇಕು, ಏನೇ ಆದರೂ ಕೂಡ ನಾನು ಬೆಳಗ್ಗೆ ಎದ್ದೇಳಲೇಬೇಕು ಅಂತ ಆವತ್ತು ಡಿಸೈಡ್ ಮಾಡಿದ್ದಿದ್ದು. ಅದು ಗ್ರ್ಯಾಜುವಲಿನೂ ಏನು ಸಡನ್ನಾಗೂ ಏನು ಎದ್ದೇಳಲಿಲ್ಲ, ಗ್ರ್ಯಾಜುಲಿ ಒಂದು ಕಾಲು ಗಂಟೆ ಬೇಗ ಎದ್ದು ಈಗ 4 ಗಂಟೆಗೆಲ್ಲ ಆರಾಮಾಗಿ ಎದ್ದೇಳ್ತೀನಿ. ಥಿಂಗ್ ಈಸ್ ಇಂಪಾರ್ಟೆಂಟ್ ಏನು ಅಂದರೆ, ನೈಟ್ ಬೇಗ ಮಲ್ಕೋತೀನಿ. 12 o'clock ಮಲಗಿದ್ದೀನಿ ಅಂದರೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ನನಗೆ. 10-10:30 ಅಷ್ಟೊತ್ತಿಗೆ ಬೆಡ್ ಮೇಲೆ ನಿದ್ದೆ ಹೊಡಿತಾ ಇರಬೇಕು, ಅಷ್ಟು ನಿದ್ದೆ ನನಗೆ. ಎಚ್ಚರ ಆಗದಿರೋಷ್ಟು ಸೌಂಡ್ ಸ್ಲೀಪ್ ಅಂತಾರಲ್ಲ, ಒಳ್ಳೆ ನಿದ್ದೆ ಯಾವಾಗ್ಲೂ ಅಷ್ಟೇ. ಅಷ್ಟು ಬಾಡಿನ ದಂಡಿಸಿರ್ತೀನಿ ನಾನು. ಬಸ್ಸಿದ್ರೂ ಕೂಡ ನೀವು ನಂಬಲ್ಲ ಆಯಿತಾ, ಎಂಥ ಮೊಂಡಿ ಆಗೋಗಿದ್ದೀನಿ ನಡುವೆ ಅಂದರೆ, ಹೆಲ್ತ್ನ ನಾನು ಬಂಗಾರದಂಗೆ ಚೆನ್ನಾಗೇ ನೋಡ್ಕೋಬೇಕು ಅಂದರೆ, ಈಗ ನೋಡಿ ಹೇಳ್ತಾ ಇರೋದು, ನಮ್ಮ ಕಾಲೇಜ್ ಹತ್ರನೇ ಬಸ್ ಬರುತ್ತೆ, ಬಟ್ ನಾನು ಅಲ್ಲಿ ಬಸ್ ಹತ್ತಲ್ಲ. ಒಂದು 2 ಸ್ಟಾಪು 3 ಸ್ಟಾಪು ಮುಂದಕ್ಕೆ ನಡ್ಕೊಂಡು ಹೋಗಿ ಅಲ್ಲಿ ಹತ್ತುತ್ತೀನಿ. ಯಾಕೆಂದರೆ ನಾನು ಕಲ್ತಿರೋ ದೊಡ್ಡ ಪಾಠ ಏನು ಅಂದರೆ, ನಮ್ಮ ಹೆಲ್ತ್ ಹಾಳಾಗೋಗಿದೆ ಅಂದರೆ ಅದರಷ್ಟು ವರ್ಸ್ಟ್ ಸಿಚುವೇಶನ್ ಯಾವುದೂ ಇಲ್ಲ. ನಾನು ನೋಡಿದ್ದೀನಿ, ನನಗೆ ಎಷ್ಟು ಸುಸ್ತಾಗ್ತಾಯಿತ್ತು ಅಂದರೆ ವಿಟಮಿನ್ B12 ಅಂತ ಬಂದಾಗ, ನಾನು ಅದೇ ಒಂದು 20 ದಿನ 30 ದಿನ ಹಿಂದೆ ನೆನೆಸ್ಕೊಂಡ್ರೆ ಅದೇ ಶ್ವೇತ. ನಾನು ಒಂದು ಸ್ಟೆಪ್ಸ್ ಹತ್ತಕ್ಕಾಗ್ತಿರ್ಲಿಲ್ಲ, ಒಂದು ನಡೆಯೋಕ್ಕಾಗ್ತಿರ್ಲಿಲ್ಲ, ಒಂದು ಪಾಠ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆಲ್ಲ ಎಷ್ಟು ಸುಸ್ತಾಗ್ತಿತ್ತು ಅಂದರೆ ನಿಜ ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ವೀಡಿಯೋಸು ಕೂಡ ಅಷ್ಟು ಮಾಡ್ತಾ ಇರಲಿಲ್ಲ ನೋಡಿ, ನನಗೆ ಮಾತಾಡೋಕ್ಕೂ ಸುಸ್ತಾಗ್ತಿತ್ತು ಅಷ್ಟು, ಆಯಿತಾ?
ಆಗ ಡಿಸೈಡ್ ಮಾಡಿದ್ದಿದ್ದು ನಾನು ಏನೇ ಆದರೂ ಕೂಡ ನನ್ನ ಹೆಲ್ತೇ ನನ್ನ ಬಂಗಾರ, ನನ್ನ ಹೆಲ್ತ್ ನಾನು ನೋಡ್ಕೋಬೇಕು, ನಡೀತೀನಿ ನಾನು ಆಯಿತಾ. ಫಸ್ಟ್ ನಾನು ತೂಕನ ಕಡಿಮೆ ಮಾಡ್ಕೋಬೇಕು, ಹೆಲ್ದಿ ಫುಡ್ ತಿನ್ನಬೇಕು, ಏನೇ ಟೆಂಪ್ಟಾರು ತಿನ್ನಬಾರ್ದು. ಅಷ್ಟು ಸ್ಟ್ರಾಂಗಾಗಿ ಡಿಟರ್ಮೈಂಡ್ ಮಾಡಿಕೊಂಡು ನಾನು ಅಂದ್ಕೊಂಡಿದ್ದು ಈಗ ಎಷ್ಟು 80-85% ಸಾಲ್ವ್ ಆಗಿದೆ. ಅದು 1 ಮಂತಲ್ಲೇ. ಡಾಕ್ಟ್ರಿಗೆ ಆಶ್ಚರ್ಯ, ಇಲ್ಲ ತುಂಬ ಬೇಗನೆ ಟ್ರೀಟ್ ಮಾಡ್ಕೊಂಡಿದ್ದೀರಾ ಅಂತ. ಎಲ್ಲ ಅಷ್ಟು ಇದ್ದಿದ್ರೆ ಆ ಥರನೇ ಪ್ರತಿಯೊಂದು ಪ್ರಾಬ್ಲಮ್ಮೂ ಅಷ್ಟೇ ನಾವು ಅಂದ್ಕೋಬೇಕು, ಎಂಥ ಪ್ರಾಬ್ಲಮ್ ಆದರೂ ನಾವು ಸಾಲ್ವ್ ಮಾಡ್ಕೋತೀವಿ, ಎಂಥ ವೀಕ್ನೆಸ್ ಇದ್ದರೂ ನಾವು ಕರೆಕ್ಟ್ ಮಾಡ್ಕೋತೀವಿ ಅಂತ. ಅದಾದರೆ ಒಂದು ಕಡೆ ಬರ್ಕೊಂಡು ವರ್ಕ್ ಆನ್ ದಟ್. ನೆಕ್ಸ್ಟ್ ಬಂದು ನಿಮಗೆ ಏನಾದರೂ ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ಪ್ರಾಬ್ಲಮ್ ಇದೆ ಅಂದರೆ ಲಾಜಿಕಲಿ ಥಿಂಕ್ ಮಾಡಿ, ಪ್ರಾಕ್ಟಿಕಲಿ ಥಿಂಕ್ ಮಾಡಿ. ಅದನ್ನು ಬಿಟ್ಟು ಬೇರೆ ಏನು ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಓವರಾಗಿ ಥಿಂಕ್ ಮಾಡಬೇಡಿ. ನೆಕ್ಸ್ಟ್, ಸೆಲ್ಫ್ ಡೌಟ್ ಪಡೋಕ್ಕೆ ಹೋಗಬೇಡಿ. ಸೆಲ್ಫ್ ಡೌಟ್ ಪಡೋದಕ್ಕಿಂತ ನೀವೇ ನಿಮ್ಮನ್ನು ಇಷ್ಟಪಡಿ, ನಿಮ್ಮನ್ನು ನೀವೇ ಇಷ್ಟಪಡಬೇಕು, ಹಾಗೆ ಚೇಂಜ್ ಆಗಿ ಆಯಿತಾ. ನೆಕ್ಸ್ಟ್ ಬಂದು ನಿಮಗೆ ಕೋಪ ಜಾಸ್ತಿ, ಎಮೋಷ್ನಲ್ ಕಂಟ್ರೋಲ್ ಇಲ್ಲ ಅಂದರೆ ಪಾಸ್. ಏನಾದ್ರು ರಿಯಾಕ್ಟ್ ಮಾಡೋಕ್ಕೆ ಮೊದಲು ಪಾಸ್ ತೊಗೊಂಡು, ನಾನು ಯಾವಾಗಲೂ ಹೇಳಿದ್ದೀನಿ, ಇವನ್ ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದೆ ಕೋಪ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಒಂದು ಡೀಪ್ ಬ್ರೀತ್ ತೊಗೊಳ್ಳಿ. ನಿಮ್ಗೇನು ಎಮೋಷನ್ ಕಂಟ್ರೋಲ್ ಆಗೋಲ್ಲ, ನಿಮಗೆ ತುಂಬ ಎಕ್ಸೈಟ್ ಆಗ್ತೀರಾ, ತುಂಬ ಕೋಪ, ತುಂಬ ಅಳು, ಏನಾಗ್ತಿದೆ ನಿಮಗೆ ಕರೆಕ್ಟಾಗಿ ಅನಲೈಸ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ವರ್ಕ್ ಮಾಡಿ. ಈಗ ಅಳು ಬರುತ್ತಾ, ಕಂಟ್ರೋಲ್ ಮಾಡಿ. 5 ಮಿನಿಟ್ಸ್ ಕಂಟ್ರೋಲ್ ಮಾಡಿ, 10 ಮಿನಿಟ್ಸ್ ಕಂಟ್ರೋಲ್ ಮಾಡಿ. ನೀರು ಕುಡೀರಿ. ನೀರು ಕುಡಿದ್ರೆ ಡೆಫಿನೆಟ್ಲಿ ಅಳು ಕಂಟ್ರೋಲ್ ಆಗುತ್ತೆ. ನನ್ನದೇ ಎಕ್ಸ್ಪೀರಿಯನ್ಸ್. ನಾನು ಅಳು ಬಂದರೆ ನೀರು ಕುಡಿದ್ಬಿಡ್ತೀನಿ, ಅಲ್ಲೇ ಹಿಂಗೆ ಹೋಗ್ಬಿಡುತ್ತೆ, ಕಣ್ಣಲ್ಲೇ ಬಂದಿರುತ್ತೆ, ಕಣ್ಣು ಅಂಚಲ್ಲಿ ಬಂದಿರುತ್ತೆ, ನೀರು ಕುಡಿದ್ಬಿಡ್ತೀನಿ. ನನಗೇನು ಅಂದರೆ ಕೆಟ್ಟ ಹಠ, ಕೆಲವ್ರ ಮುಂದೆ ನಾನು ಕಣ್ಣೀರನ್ನ ತೋರಿಸ್ಕೋಬಾರ್ದು ಅಂತ. ಎಲ್ಲರ ಮುಂದೆ ತೋರಿಸ್ಕೋಬಾರ್ದು ಫ್ರೆಂಡ್ಸ್, ನಮಗೆ ಅಂತ ಕೆಲವರು ಹುಟ್ಟಿರ್ತಾರೆ ಆಯಿತಾ, ಒಬ್ಬರು ಇಬ್ಬರು, ಅವ್ರ ಮುಂದೆ ಮಾತ್ರ ತೋರಿಸ್ಕೋಬೇಕು. ಎಲ್ಲರೂ ಆಡಿಕೊಂಡು ಯೂಸ್ ಮಾಡ್ಕೊಳ್ಳೋ ಜನಗಳೇ ಜಾಸ್ತಿ. ನಮ್ಮ ಕಣ್ಣೀರನ್ನ ತೋರಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬಂದು ನನ್ನ ಕೈಲಿ ಆಗಲ್ಲ ಅಂತ ಸೆಲ್ಫ್ ಡೌಟ್ ಬರೋ ಬದಲು ಟೈಮ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳಕ್ಕೆ ನೋಡಿ. ಆ್ಯಕ್ಚುಲಿ ವರ್ಕಿಂಗ್ ವುಮೆನ್ದು ಅದೇ ಪ್ರಾಬ್ಲಮ್ ಆಗುತ್ತೆ. ನನ್ನ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ನಾನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ನನ್ನ ಹೆಲ್ತ್ಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ. ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ರಿಗೂ ಕಷ್ಟನೇ. ಅದನ್ನು ಪ್ರಾಕ್ಟೀಸ್ ಮಾಡೋ ರೀತಿಲಿರುತ್ತೆ. ಸ್ಟಾರ್ಟ್ ಮಾಡಿ, ಅಂದರೆ ಪ್ಲ್ಯಾನ್ ಔಟ್ ಮಾಡಿ. ಈ ಪ್ಲ್ಯಾನ್ ಎ ವರ್ಕ್ ಆಗಿಲ್ಲ ಅಂದರೆ ಪ್ಲ್ಯಾನ್ ಬಿ. ನಾನು ಎಷ್ಟೊಂದು ಚೇಂಜ್ ಮಾಡ್ತಾನೆ ಇರ್ತೀನಿ. ನಾನು ಕೆಲವು ಸತಿ ಏನು ಮಾಡ್ತೀನಿ ಅಂದರೆ ಬಂದಿದ ತಕ್ಷಣ ಸುಮ್ಮನೆ ಕೂರ್ತೀನಿ ಆಯಿತಾ. ಕೆಲವು ಸತಿ ಬಂದಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ, ಕೆಲವು ಸತಿ ಬಂದಿದ ತಕ್ಷಣ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಕೆಲವು ಸತಿ ಪಾತ್ರೆ ತೊಳೆದ್ಬಿಡ್ತೀನಿ, ಕೆಲವು ಸತಿ ಕಸ ಗುಡಿಸ್ತೀನಿ. ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ಯಾವ್ದು ಕೆಲಸ ಈಸಿನೋ ಅದು ಮಾಡ್ತಾ ಇರ್ತೀನಿ ಆಯಿತಾ. ಆ ಥರ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ರಿಗೂ ಕಷ್ಟನೇ. ಬಟ್ ನೀವೇ ಬ್ಲೇಮ್ ಮಾಡಿಕೊಂಡು ಕೂತ್ಕೋಬೇಡಿ. ಹಿಂಗನ ಮಾಡಿ ನಾನು ವರ್ಕೌಟ್ ಆಗಬೇಕು, ನನ್ನ ವೀಕ್ನೆಸ್ನ ನಾನು ಕರೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಬಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬರಲೇಬೇಕು. ಯಾಕೆಂದರೆ ಸ್ಟ್ರೆಸ್ ಮಾಡ್ಕೋಬೇಡಿ, ಅದು ಕರೆಕ್ಟ್. ಸ್ಟ್ರೆಸ್ ಬರಲ್ಲ ಅನ್ನೋದು ರಾಂಗ್. ಲೈಫಲ್ಲಿ ಸ್ಟ್ರೆಸ್ ಬಂದೇ ಬರುತ್ತೆ. ಸರಿ, ನಿಮಗೆ ಮಾತಾಡೋಕ್ಕೆ ಬರಲ್ವಾ, ನಿಧಾನಕ್ಕೆ ಮಾತಾಡಿ. ಅದೊಂದು ಬೆಸ್ಟ್ ಟೆಕ್ನಿಕ್ ನಾನು ಹೇಳ್ಕೊಡೋದು. ನೀವು ಯಾವಾಗ ನಿಧಾನಕ್ಕೆ ಮಾತಾಡ್ತೀರಾ, ಯೋಚನೆ ಮಾಡಿ ಮಾತಾಡ್ತೀರಾ, ಆಮೇಲೆ ತಪ್ಪು ಮಾತಾಡಲ್ಲ. ನೆಕ್ಸ್ಟ್ ಬಂದು ಮಾತಾಡೋಕ್ಕೆ ಮೊದಲು ಚೆನ್ನಾಗಿ ಕೇಳ್ಕೊಳ್ಳಿ, ಆಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಲ್ಲ. ಆಮೇಲೆ ನಾವು ಕಾನ್ಫಿಡೆನ್ಸಾಗಿದ್ದೀವಿ, 4 ಜನ ನಮಗೆ ಕಾನ್ಫಿಡೆಂಟಾಗಿ ನೋಡಬೇಕು ಅಂದರೆ ಐ ಕಾಂಟ್ಯಾಕ್ಟ್ ಇರಬೇಕು. ನಾನು ಯಾವಾಗಲೂ ಅಷ್ಟೇ. ನಾವು ಟೀಚಿಂಗ್ ಪ್ರೊಫೆಷನಲ್ಲಿರೋದ್ರಿಂದ ನಮಗೆ ಬಂಡ ಧೈರ್ಯ ಬಿಡಿ. 1000 ಜನ ಇದ್ದರೂ ನಾವು ಮಾತಾಡ್ತೀವಿ. ನನಗಂತೂ ಇನ್ನೂ ಬಂಡ ಧೈರ್ಯ. ನಂಗೆ ಸ್ಟೇಜ್ ಫಿಯರೇ ಇಲ್ಲ. ಅದು ಆ್ಯಂಕರಿಂಗ್ ಬೇರೆ ಮಾಡ್ತಾಯಿರ್ತೀನಿ. ನನಗೊಂಚೂರು ಭಯ ಅನ್ನೋದೇ ಆಗೋಲ್ಲ ಆಯಿತಾ. ಫಸ್ಟು ತುಂಬ ಹೆದರ್ಕೋತಾ ಇದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ನಾನು ಈ ಥರ ಇರಲಿಲ್ಲ ಫ್ರೆಂಡ್ಸ್. ನಾನು ಏನಕ್ಕೆ ಹೇಳೋದು ಅಂದರೆ, ನಾನೇನೋ ದೊಡ್ಡದಾಗಿ ಅಂತಲ್ಲ, ಪ್ರತಿಯೊಬ್ಬರು ಮನಸ್ಸು ಮಾಡಿದ್ರೆ ಚೇಂಜ್ ಆಗ್ಬೋದು ಅಂತ. ಇನ್ನೊಂದು, ನಾನೀಗ ಬೆಸ್ಟ್ ಆಗಿದ್ದೀನೋ ಅಂತ ಅಲ್ಲ, ಬಟ್ ಪ್ರೀವಿಯಸ್ಗಿಂತ ಬೆಸ್ಟ್ ಆಗಿದ್ದೀನಿ, ಅದಂತೂ ಡ್ಯಾಮ್ ಶೋರ್. ಅದು ನಾವು ಇನ್ನೂ ಅಚೀವ್ ಮಾಡೋದು, ನಮಗಿಂತ ಅಚೀವ್ ಮಾಡಿದವರು ತುಂಬ ಜನ ಇರ್ತಾರೆ ಆಯಿತಾ. ಅವರಿಂದ ಮೋಟಿವೇಶನ್ ತೊಗೋಬೇಕು ನಾವು. ಇನ್ನೂ ನಾವು ಅಚೀವ್ ಮಾಡಬೇಕು ಎಲ್ಲ ರೀತಿಲೂ. ಅಚೀವ್ ಅಂದಿದ ತಕ್ಷಣವೇ ಒಳ್ಳೆ ಜಾಬು, ಒಳ್ಳೆ ದುಡ್ಡು ಇದೇ ಅಲ್ಲ. ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ, ನನ್ನ ಥಿಂಕಿಂಗ್ ಪ್ಯಾಟರ್ನ್, ನನ್ನ ಡಿಸಿಷನ್ ಮೇಕಿಂಗು, ನಾನು ಮಾತಾಡೋ ರೀತಿ ಪ್ರತಿಯೊಂದನ್ನು ಚೇಂಜ್ ಮಾಡ್ಕೋಬೇಕು. ಅದು ದೊಡ್ಡ ಅಚೀವ್ಮೆಂಟು. ಲೈಫ್ ಸ್ಕಿಲ್ಸ್ನ ಕಲಿತೀವಲ್ವ. ನಾನು ಇನ್ಫ್ಯಾಕ್ಟ್ ಯೂಟ್ಯೂಬಲ್ಲಿ ಮಾತಾಡೋದೇ ಅದೇ ರೀಸನ್ಗೆ. ನಿಮ್ಗೆಲ್ಲರಿಗೂ ಇಷ್ಟ ಆಗೋದೇ ಅದು. ಏನೇ ಹಾಕಿದರೂ ಕೂಡ, ರೆಸಿಪಿ ಹಾಕಿದರೂ ಕೂಡ ಫಸ್ಟು ಪೋಸ್ಟ್ ಮಾಡೋದೇ, ಮೇಡಮ್ ನಿಮ್ಮ ಮೋಟಿವೇಶ್ನಲ್ ವರ್ಡ್ಸ್ನ ಮಿಸ್ ಮಾಡ್ಕೋತಿದ್ದೀವಿ ಅಂತ. ಏನಕ್ಕೆ ಹೇಳಿ, ಅದು ಆ್ಯಕ್ಚುಲಿ ಲೈಫ್ ಮೋಟಿವೇಶನ್ ಇದ್ದಾಗಲೇ ನಾವು ಎಷ್ಟೊಂದು ಅಚೀವ್ ಮಾಡೋಕ್ಕೆ ಸಾಧ್ಯ. ಅದಕ್ಕೇ ನೆಕ್ಸ್ಟ್ ಈಗ ನೋಡಿ, ಕಾಲೇಜ್ ಮುಗಿಸ್ಕೊಂಡು ಹಾಗೆ ಬಂದೆ, ಕೂತಿಲ್ಲ ಆಯಿತಾ. ಹಾಗೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಕಸ ಗುಡಿಸಿ ಎಲ್ಲ ನೆಲ ಒರೆಸ್ಬಿಡೋಣ. ಬೆಳಗ್ಗೆ ಅಷ್ಟಾಗಲ್ಲ ಅಂತ, ರಾಮನವಮಿ ಹಿಂದಿನ ದಿನದಿದ್ದು ಆಯಿತಾ. ಆವತ್ತು ಬೆಳಗ್ಗೆ ಮೇಲ್ಮೇಲೆ ಹಾಗೆ ಸುಮ್ಮನೆ ಕಸ ಗುಡಿಸಿ ನೆಲ ಒರೆಸ್ಕೊಂಡ್ರೆ ಆಯಿತು, ಡೀಪಾಗಿ ಮಾಡೋಕ್ಕಾಗಲ್ಲ ಅಂತ 2 ಸತಿ ಕಸ ಒರೆಸಿ ನೆಲ ಒರೆಸ್ಬಿಡ್ತೀನಿ.
ಸೊ ಸುಸ್ತಾಗ್ತಿರುತ್ತೆ, ಎಲ್ಲರಿಗೂ ಸುಸ್ತಾಗ್ತಿರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನೆಕ್ಸ್ಟ್ ಬಂದು ಏನೇ ಆದರೂ ಕೂಡ ಪೊಲೈಟಾಗಿ ಮಾತಾಡಿ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ನೆಕ್ಸ್ಟ್ ನಿಮಗೆ ಏನಾದರೂ ಪ್ರೊಡಕ್ಟಿವ್ ಪ್ರಾಬ್ಲಮ್ಮಾ, ಡಿಸಿಪ್ಲಿನ್ ಪ್ರಾಬ್ಲಮ್ಮಾ, ಚಿಕ್ಕ ಪುಟ್ಟ ಗೋಲ್ಸ್ ಅಂದ್ಕೊಳ್ಳಿ. 5 ನಿಮಿಷ ಇದು ಮಾಡಬೇಕು, 10 ನಿಮಿಷ ಇದು ಮಾಡಬೇಕು. ದೊಡ್ಡದೇನೋ ಕೆಲಸ ಇದೆ ಅಂದ್ಕೊಳ್ಳಿ, ಅದನ್ನು ಚಿಕ್ಕದು ಮಾಡ್ಕೊಳ್ಳಿ. 1 ಅವರ್ ಕೆಲಸ, ಅಡುಗೆ ಕೆಲಸ ಅಂದ್ಕೊಳ್ಳಿ. ನಾನು 15 ನಿಮಿಷ ಒಂದು ಜಾಗದಲ್ಲಿ ನಿಂತಿರ್ತೀನಿ, ಇನ್ನು 15 ನಿಮಿಷ ಕುತ್ಕೊಂಡು ಮಾಡ್ತೀನಿ, ಇನ್ನು 15 ನಿಮಿಷ ಏನೋ ಹಾಡು ಕೇಳ್ಕೊಂಡು ಮಾಡ್ತೀನಿ. ಆ ಥರ ಚಂಕ್ಸಾಗಿ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ಈಸಿ ಅಂತಲೇ ಹೇಳ್ಬೋದು. ಆಮೇಲೆ 5 ಮಿನಿಟ್ಸ್ ರೂಲ್ ಅನ್ನೋದು ಡೆಫಿನೆಟ್ಲಿ ಫಾಲೋ ಮಾಡಿ. ನಿಮಗೆ ಯಾವುದೋ ಕೆಲಸ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ ಅಂದರೆ 5 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. ಆಮೇಲೆ ಡೆಫಿನೆಟ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡೋ ಲೆವೆಲ್ಗೆ ಹೋಗ್ತೀರಾ. ಇಲ್ಲಾಂದರೆ 5 ಮಿನಿಟ್ಸೇ ಮಾಡಿ ಮುಗಿಸಿ, ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ನಾವು ಯಾವಾಗ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ಕೋತೀವಿ, ಅದೊಂಥರ ದೊಡ್ಡ ವೀಕ್ನೆಸ್ಸು. ಸೊಸೈಟಿನ ಫೇಸ್ ಮಾಡೋಕ್ಕಾಗಲ್ಲ, ಜನಗಳನ್ನ ಫೇಸ್ ಮಾಡೋಕ್ಕಾಗಲ್ಲ. ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ನೀವು ಯಾವಾಗ ಬಾವಿಲಿರೋ ಕಪ್ಪೆ ಥರ ಇರ್ತೀರ ಅಷ್ಟೇ ನಿಮ್ಮ ಪ್ರಪಂಚ ಆಗಿರುತ್ತೆ. ಅಂದರೆ ಆ ಬಾವಿ ಒಂಥರ ಕಂಫರ್ಟ್ ಝೋನ್, ಇಷ್ಟೇ ನನ್ನ ಪ್ರಪಂಚ ಅಂತ ಇರ್ತೀರಲ್ವ, ಅದು ತುಂಬ ಕಷ್ಟ. ಅಂದರೆ ಎಲ್ಲ ರೀತಿಯಲ್ಲೂ ನಾನಿರೋದೇ ಹೀಗೆ, ನಾನು ಥಿಂಕ್ ಮಾಡೋದೇ ಹೀಗೆ, ನಾನು ಮಾತಾಡೋದೇ ಹೀಗೆ, ನಾನು ನಡ್ಕೊಳ್ಳೋದೇ ಹೀಗೆ, ಅದು ರಾಂಗ್. ಅದು ಕಂಫರ್ಟ್ ಝೋನ್. ಅದ್ರ ಹೊರಗಡೆ ಬನ್ನಿ, ಕಲೀರಿ, ಎಕ್ಸ್ಪೋಸ್ ಆಗಿ, ಅದು ತುಂಬಾ ಇಂಪಾರ್ಟೆಂಟು. ನಾನು ಎಷ್ಟು ಸತಿ ಯಾವಾಗಲೂ ಹೇಳೋದು ಹಂಗೇ, ನನಗೆ ಬ್ಯಾಂಕಿಗೆ ಹೋಗೋಕ್ಕೆ ಬರ್ತಿರಲಿಲ್ಲ. ನಾನು ಯಾವಾಗಲೂ ಏನಕ್ಕೆ ಬ್ಯಾಂಕ್ ಹೇಳೋದು ಅಂದರೆ, ನನಗೆ ಈಗಲೂ ಅದು ನೆನಪಿದೆ. ಹೋಗೊಂದು ಫಾರ್ಮ್ ಫಿಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಎಷ್ಟು ಎಜುಕೇಟೆಡ್, ಬಟ್ ಆದರೂ ಭಯ. ನನಗೆ ಓದಿದ್ರೆ ಅರ್ಥ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಆದರೂ ಭಯ, ಏನು ತಪ್ಪು ಮಾಡ್ತೀನೋ ಅಂತ. ಅದು ನಾರ್ಮಲ್ ಅದು. ಬಟ್ ಈಗ ಎಷ್ಟೊಂದು ಟ್ರಾನ್ಸಾಕ್ಷನ್ಸ್ ಮಾಡ್ತೀನಿ, ಎಷ್ಟೊಂದು ವ್ಯವಹಾರ ಮಾಡ್ತೀನಿ, ಎಷ್ಟೊಂದು ಅದ್ರ ಬಗ್ಗೆ ಗೊತ್ತು. ಅಷ್ಟೇ, ಅಲ್ಲಿ ಹೋಗಿ ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅದು. ಸೊ ಆ ಥರ ನಿಮ್ಮ ಕಂಫರ್ಟ್ ಝೋನಲ್ಲಿ ಕೂತ್ಕೊಬೇಡಿ. ಚಿಕ್ಕದು ನಾನು ಯಾವಾಗಲೂ ಹೇಳ್ತೀನಲ್ಲ, ನಾನು ಚಿಕ್ಕದು ಸುಮ್ಮನೆ ಅಲ್ಲಿಗೆ ಹೋಗಿ ಮಾರ್ಕೆಟಿಗೆ ಹೋಗೋದು, ಹೌಸ್ ವೈಫ್ಗಳಿಗೆ ಅದೇ ದೊಡ್ಡದು. ಅದನ್ನ ನಮ್ಮ ಅಮ್ಮನ ನೆನೆಸ್ಕೊತೀನಿ ಯಾವಾಗಲೂ. ಅವ್ರಿಗೆ ಹೆಂಗೆ ಅಂದರೆ, ಒಂದು ಅಂಗಡಿಗೆ ಹೋಗಬೇಕು ಅಂದರೆ ದೊಡ್ಡ ಗುಡ್ಡ ಹತ್ತದಂಗೆ ಅವ್ರಿಗೆ. ಯಾಕೆಂದರೆ ಅವ್ರು ಪಕ್ಕಾ ಹೌಸ್ ವೈಫು. ತುಂಬ ಒಂಥರ ಅಂತಿದ್ರು, ಒಂದು 100 ಸತಿ ಯೋಚನೆ ಮಾಡ್ತಿದ್ರು ಒಂದು ಅಂಗಡಿಗೆ ಹೋಗಬೇಕು ಅಂದರೆ. ನಾನೇ ಹೋಗಿ ಬೆಂಕಿ ಪಟ್ಟಣ ತೊಗೊಂಬಂದೆ ಅಂತ 100 ಸತಿ ಹೇಳೋರು. ಅವ್ರಿಗೆ ಅಷ್ಟು ಕಷ್ಟ ಫ್ರೆಂಡ್ಸ್, ನಿಜವಾಗ್ಲೂ ಹೌಸ್ ವೈಫ್ ಅವ್ರಿಗೆ ಮನೆಯೇ ಪ್ರಪಂಚ. ಹೊರಗಡೆ ಹೋಗಬೇಕು ಅಂದರೆ ಎಷ್ಟು ಕಷ್ಟ ಆಗ್ತಿತ್ತು. ಸೊ ಆ ಥರ ಅವ್ರಿಗಾಗಿರುತ್ತೆ. ಚಿಕ್ಕ ವಿನ್ಸ್ ಆದರೂ ಕೂಡ ತುಂಬ ಖುಷಿ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಏನಾದರೂ ಒಂದು ಕಲಿತಾ ಇರಿ. ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಕೊರಗ್ತಾ ಕೂತ್ಕೋಬೇಡಿ. ನಾನು ಇಂಪ್ರೂವ್ ಆಗ್ತೀನಿ, ನಾನು ಇವತ್ತಿಂದ ಹಿಂಗೆ ಮಾಡ್ತೀನಿ, ಫೋನ್ ಸ್ಕ್ರಾಲಿಂಗ್ ಜಾಸ್ತಿ ಮಾಡ್ತೀರಾ, ವೀಕ್ನೆಸ್ಸಾ, ನಾನು ಇದನ್ನು ಚೇಂಜ್ ಮಾಡ್ಕೋತೀನಿ ಅಂತ ಡೇ ಬೈ ಡೇ ಸ್ವಲ್ಪನೇ ಚೇಂಜ್ ಮಾಡ್ಕೊಂಡೋಗಿ ಡೆಫಿನೆಟ್ಲಿ ಒಂದೊಳ್ಳೆ ಇಂಪ್ರೂವ್ಮೆಂಟ್ ಅನ್ನೋದು ಕೆಲವು ದಿನಗಳ ಮೇಲೆ ಕಾಣ್ತೀರ. ನೆಕ್ಸ್ಟ್ ರಿಲೇಷನ್ಶಿಪ್ ಪ್ರಾಬ್ಲಮ್ ಅಂದರೆ ನೀವು ಕ್ಲಿಯರಾಗಿ ಬೌಂಡ್ರಿ ಹಾಕ್ಕೊಳ್ಳೇಬೇಕು. ನೀವು ಕ್ಲಿಯರಾಗಿ ನೀವಿದ್ದರೆ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಕೆಲವ್ರು ಅರ್ಥ ಮಾಡ್ಕೋತಾರೆ, ಕೆಲವ್ರು ಅರ್ಥ ಮಾಡ್ಕೊಳ್ಳಲ್ಲ. ಆಯಿತಾ, ಏನೇ ಹೇಳಿದ್ರು ನಾವು ಮಾತಾಡೋದೇ ಹಿಂಗೆ ಅಂತಾರೆ. ಆಯಿತು, ನಿಮ್ಮ ಥರ ನೀವಿರಿ, ನಮ್ಮ ಥರ ನಾವಿರ್ತೀವಿ ಅಂತ ಇದ್ಬಿಡ್ಬೇಕು ಅಷ್ಟೇ. ಆಯಿತಾ, ಕ್ಲಿಯರ್ ಬೌಂಡ್ರೀಸ್ ನಾನು ಹೇಳ್ತಾ ಇರೋದು, ತಲೆಯಿಂದನೂ ತೆಗ್ದಾಕ್ಬಿಡ್ಬೇಕು. ಅಷ್ಟು ನೆಮ್ಮದಿಯಾಗಿರಿ. ಆಯಿತಾ, ನೀವು ಹೇಳ್ತೀರಾ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ, ಬಟ್ ತಲೆಯಲ್ಲಿ ಕೊರಿತಾನೆ ಇರುತ್ತೆ. ಅದನ್ನು ತೆಗ್ದಾಕಬೇಕು. ಅದನ್ನು ತೆಗ್ದಾಕ್ಬೇಕಂದ್ರೆ ಏನು ದಾರಿ ಅಂದರೆ, ತುಂಬ ಬ್ಯುಸಿ ಆಗಬೇಕು. ನೀವು ಯಾವ ಲೆವೆಲ್ಗೆ ಬ್ಯುಸಿ ಆಗಬೇಕು ಅಂದರೆ, ಯಾರು ನೆಗೆಟಿವ್ ಪರ್ಸನ್ ಬಗ್ಗೆನೂ ಯೋಚನೆ ಮಾಡಬಾರ್ದು, ಆ ಥರ. ನೆಕ್ಸ್ಟ್ ಬಂದು ಕ್ರಿಟಿಸಿಸಮ್ನ ಕಾಮಾಗಿ ಹ್ಯಾಂಡ್ಲ್ ಮಾಡಿ. ನಾವು ಮಾಡಿದ್ದೆಲ್ಲ ಕರೆಕ್ಟು ಅಂತ ಹೇಳೋ ಪ್ರಪಂಚ ಅಲ್ಲ ಫ್ರೆಂಡ್ಸ್. 100 ಜನ 108 ಥರ ಮಾತಾಡ್ತಿರ್ತಾರೆ. ಸೊ ನಾವು ಎಷ್ಟು ಕಾಮಾಗಿ ಪೇಷನ್ಸಿಂದ ಹ್ಯಾಂಡ್ಲ್ ಮಾಡ್ತೀವೋ, ನಮ್ಮ ವೀಕ್ನೆಸ್ನ ನಾವು ಗ್ರ್ಯಾಜುಲಿ ಕರೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್. ಏನೇನು ವೀಕ್ನೆಸ್ ಇದೆ ಅಂತ ಅನಲೈಸ್ ಮಾಡಿಕೊಂಡು ಇವತ್ತೇ ಡಿಸೈಡ್ ಮಾಡಿ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಮಾಡಿ, ಅಡುಗೆ ಮಾಡಿ, ಪ್ಯಾಕ್ ಮಾಡಿ ಕಾಲೇಜ್ಗೆ ಹೊರಟಿದ್ದಾಯಿತು. ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ